ಹೋರಾಟ ಮಾಡ್ತಿದ್ರಿ ತಪ್ಪಂತ ಹೇಳಿದ್ರ ತಪ್ಪಂತಲ್ಲ ಸರ್. ಡಿಸೆಂಬರ್ ಆದ್ಮೇಲೆ ಎಲ್ಲ ಕೆಲಸ ಗೊತ್ತಿಲ್ಲಪ್ಪ ಅದು ಅರ್ಥ ಒಗಟುಗಳು ಗೊತ್ತಾಗೋದಿಲ್ಲ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ. ಬೇರೆ ಎಲ್ಲ ತಂಡಗಳು ಬಂದಾಗ ಅದು ಸಿ ಟಿ ರವಿಗೆ ಗುರ್ತ, ಅದು ವಿಜೇಂದ್ರಗೆ ಗುರ್ತ. ನೀವು ಹೇಳ್ತೀರಿ, ಮಾಧ್ಯಮದವ್ರು ಹೇಳ್ಕೊತ ಕೊಟ್ಟಿರ್ತೀರಿ, ಸಾತು ಕಾರ್ಯಕರ್ತರು ಕೊಟ್ಟರೆ ಸಾಕು. ಯಾರು ವಕಫದಿಂದ ಬಿಡ್ರಿ ಅವ್ರನ್ನೇನು ಬೇಡ್ರಿ. ನಾವು ಅವ್ರ ಸಲಾಗಿ ಹೋಗ್ಯವಣ್ಣ. ನಾವು ರೈತರು ಮಠ ಮಂದಿರಗಳ ಅನ್ಯಾಯ ಆಗಿದ್ರ ಬಗ್ಗೆ ಹೋಗಿ ಹೊರತು ನಾವು ಯಾರ ಸಲುವಾಗಿ ಎಮ್ ಎಲ್ ಎಗಳ ಸಲಾಗಿ ಹೋಗಿಲ್ಲ. ಕಾರ್ಯಕರ್ತರು ಬಂದಾರೆ ಎಲ್ಲ ಕಡೆ. ನೀವು ಸುಮ್ಮನೆ ಮಾಧ್ಯಮದವರು ಅಲ್ಲಿ ಭಾರಿ ಪ್ರತಿಭಟನೆ ಆಯಿತು, ನೀವು ಪಕ್ಷ ಹೊಡಿತೀರ ಅಂತ ಹೇಳಿ ಸುಳ್ಳೆ ನೀವು ಸೃಷ್ಟಿ ಮಾಡಕತ್ತೀರಿ. ನೀವು ಯಾರ ಪರವಾಗಿ ಸೃಷ್ಟಿ ಮಾಡಕತ್ತೀರಿ ನನಗೆ ಗೊತ್ತಿಲ್ಲ. ನಾವು ಅವ್ರ ಸಲಾಗಿ ಹೋಗಿಲ್ರಿ. ನಾ ಹೇಳೋದು ಅರ್ಥ ಮಾಡ್ಕೊತೀರಿ. ಕನ್ನಡ ನಿಮ್ಗೆ ಅರ್ಥ ಆಗ್ತತಿಲ್ಲ. ಎಲ್ಲ ನಾವು ಪಕ್ಷ, ನಾವು BJP ಇದೀವಿ. ನಾವು BJP ಕಟ್ಟದವ್ರು ಅದೀವಿ. ಅದನ್ನು ನೀವು ಅವ್ರಿಗೆ ವಿಜೇಂದ್ರ ಕೇಳ್ರಿ. ನಾ ಏನು ನೋಡ್ರಿ, ಯಾವುದಕ್ಕೂ ಕಮೆಂಟ್ ಮಾಡೋದಿಲ್ಲ. ನಾವು ರೈತರ ಹಿತ ನೋಡ್ರಿ. ಬಿಜಾಪುರ್ನಾಗ ಭಯಂಕರ ಭೀಕರ ಒಬ್ಬ ಮೊಹಮ್ಮದ್ ಮೊಹಸಿನ್ ಅಂತ ಒಬ್ಬ DC ಇದ್ದ. ಇಡೀ ಬಿಜಾಪುರ್ನಲ್ಲಿ ಎಲ್ಲನೂ ವಕಫತ್ ಮಾಡ್ಯಾನ. ಹಂಗೆ ಬೀದರ್ನಾಗೂ ಒಬ್ಬ ಜಾಫರ್ ಅಂತ DC ಬಂದಿದ್ದ, ಅವನು ಎಲ್ಲ ವಕಫತ್ ಮಾಡ್ಯಾನ. ಅದನ್ನು ನೋಡ್ಲಕ್ಕೆ ಹೋಗಿ ನಾವೇನು ವಿಜೇಂದ್ರ ಸಿ ಟಿ ರವಿ ಇದು ಗುಣಗಾನ ಮಾಡ್ಲಿಕ್ಕೆ ಹೋಗಿಲ್ಲ. ನಾವು ಏನು ಎಮ್ ಎಲ್ ಎಗಳು ಗುಣಗಾನ ಮಾಡ್ಲಿಕ್ಕೆ ಹೋಗ್ತೀವಿ. ಇದು ಅರ್ಥ ಮಾಡ್ಕೊರಿ ನೀವು. ಜನರ ಸಮಸ್ಯೆ ಏನೈತಿ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ರೆ ಅವ ಬಂದಿಲ್ಲ ಇವ್ರು ಬಂದಿಲ್ಲ. ಯಾರಿಗೆ ಕಷ್ಟ ಗುರ್ತಾಗ್ತೈತಿ, ಯಾರು ಹೋರಾಟ ಮಾಡ್ಯಾರ ಅವ್ರಿಗೆ ಕಷ್ಟ ಗುರ್ತಾಗ್ತೈತಿ. ಅಲ್ಲ ಸರ್, ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಮೇಲೆ ಮೆಸೇಜ್ ಸಿ ಟಿ ರವಿಗೆ ಕೇಳ್ರಿ. ಸಿ ಟಿ ರವಿ ನಮ್ಮ ಮುಂದೊಂದು ಮಾತಾಡ್ತಾನೆ, ಅಲ್ಲೊಂದು ಮಾತಾಡ್ತಾನೆ. ಅವ್ನು ನಮ್ಮ ಫೋನ್ನಾಗ ಬೇರೆ ಮಾತಾಡ್ತಾನೆ. ನೀವು ಮಾಡ್ಲಕತ್ತಿದ್ದು ಭಾಳ ಚಲೋ ಐತೆ.